ಓಂ ಆಂಜನೇಯಾಯ ವಿದ್ಮಹೇ ವಾಯುರೂಪಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ನಮಸ್ಕಾರ, ನಾನು ಬಜ್ಜೆ ಶಿವಪ್ರಕಾಶ್, ಶಾಸ್ತ್ರವಸ್ತು, ಬೆಂಗಳೂರು. ಯಾರು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ, ಬೆಲ್ಲೈಕನ್ ಹಿಟ್ ಮಾಡಿ, ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕುಟುಂಬ ಸ್ಥಾನ, ಎರಡನೇ ಮನೆ, ಧನಸ್ಥಾನ, ವಾಕ್ ಸ್ಥಾನ, ಎರಡನೇ ಮನೆ ವಿಷಯಗಳು ತುಂಬ ಇದೆ. ನೇತ್ರ ಸ್ಥಾನ ಮತ್ತು ನೀವು ಕೂಡಿಟ್ಟ ಹಣ, ಧನ ವಿಷಯಗಳು, ಯಾವ ಮೂಲದಿಂದ ಬರುತ್ತದೆ ಎನ್ನುವ ವಿಷಯಗಳು, ಇವೆಲ್ಲ ಎರಡನೇ ಮನೆ ತೋರಿಸುತ್ತದೆ. ಎರಡನೇ ಮನೆಯ ವಿಷಯಗಳು ಕುಟುಂಬ ಜೀವನ, ಕುಟುಂಬ, ಇದು ಸಹ ತೋರಿಸುತ್ತದೆ. ಎರಡನೇ ಮನೆಗೆ, ನಾಲ್ಕನೇ ಮನೆಗೆ, ಏಳನೇ ಮನೆ, 9ನೇ ಮನೆ, 11ನೇ ಮನೆ, ಈ ಎಲ್ಲಾ ಮನೆಗಳು ಕುಟುಂಬ ಜೀವನವನ್ನು ತೋರಿಸುತ್ತದೆ. 11ನೇ ಮನೆ ಸ್ನೇಹಿತರು, ಹಿರಿಯ ಅಣ್ಣನನ್ನು ತೋರಿಸುವಂತಹ ಮನೆ. ಲಾಭಸ್ಥಾನ ಮತ್ತು ಫ್ರೆಂಡ್ಸ್ ಸಹ 11ನೇ ಮನೆ ಫ್ರೆಂಡ್ಸ್ ಅನ್ನು ಸಹ ಸೂಚಿಸುತ್ತದೆ. 11ನೇ ಮನೆಯನ್ನು ಹೊರತುಪಡಿಸಿ 11ನೇ ಮನೆ ನಿಮ್ಮ ಡಿಸೈರ್ಸ್, ಕಾಮನೆಗಳು, ನಿಮ್ಮ ಆಸೆಗಳು ಇವನ್ನು ಸೂಚಿಸುವ ಮನೆ. ಇಚ್ಛೆಗಳನ್ನು ಸೂಚಿಸುವಂತಹ 11ನೇ ಮನೆ. 11ನೇ ಮನೆ ಸಹ ನಿಮ್ಮ ಮದುವೆ ಜೀವನದ ಒಂದು ಭಾಗವನ್ನು ಸೂಚಿಸುತ್ತದೆ. ಈ ಎಲ್ಲಾ ಮನೆಗಳಿಗೂ ಯಾವುದಾದರೂ ಒಂದು ಮನೆಗೆ, ಎರಡನೇ ಮನೆ ಅಥವಾ 7ನೇ ಮನೆ, 9ನೇ ಮನೆ, 4ನೇ ಮನೆ, ಮನೆ ಸುಖ ಸ್ಥಾನ, ಈ 3-4 ಸ್ಥಾನಗಳಲ್ಲಿ 2 ಸ್ಥಾನವನ್ನು ಗುರು ವೀಕ್ಷಿಸುತ್ತಿದ್ದರೆ ನಿಮ್ಮ ಕುಟುಂಬ ಜೀವನ ಸಂಗಾತಿ ಚೆನ್ನಾಗಿರುತ್ತದೆ ಎಂದು ಅರ್ಥ. ಉದಾಹರಣೆಗೆ ಮೇಷ ಲಗ್ನವನ್ನು ತೆಗೆದುಕೊಳ್ಳುತ್ತೇನೆ. ಮೇಷ ಲಗ್ನದಲ್ಲಿ ರವಿ, ಬುಧ, 2ನೇ ಮನೆಯಲ್ಲಿ ಶನಿ ಹಾಗೂ 5ನೇ ಮನೆಯಲ್ಲಿ ಕೇತು, ಸಿಂಹದಲ್ಲಿ ಕೇತು, ಗುರು ಮಕರದಲ್ಲಿ, ದಶಮ ಸ್ಥಾನದಲ್ಲಿ ಗುರು ಮತ್ತು ಕುಜ, ಚಂದ್ರ ಕನ್ಯಾ ರಾಶಿಯಲ್ಲಿ, ರಾಹು 11ನೇ ಸ್ಥಾನದಲ್ಲಿ ಕುಂಭದಲ್ಲಿ. ಈ ಎಕ್ಸಾಂಪಲ್ ಚಾರ್ಟ್ ನ ಮೇಲೆ ಕೊಟ್ಟಿದ್ದೇನೆ ನೋಡಿ. 11ನೇ ಸ್ಥಾನದಲ್ಲಿ ರಾಹು, 12ನೇ ಸ್ಥಾನದಲ್ಲಿ ಶುಕ್ರ ಎಕ್ಸಾಲ್ಟೇಷನ್ ಆಗಿದ್ದಾನೆ. ಇಲ್ಲಿ 2 ಗ್ರಹಗಳು ಎಕ್ಸಾಲ್ಟೇಷನ್ ಆಗಿದೆ. ಎಕ್ಸಾಲ್ಟೇಷನ್ ಆದ ಗ್ರಹದೊಂದಿಗೆ ಗುರು ನೀಚ ಸ್ಥಾನದಲ್ಲಿದ್ದರೂ ಸಹ ನೀಚ ಭಂಗವನ್ನು ಹೊಂದುತ್ತಾನೆ. ನೀಚ ಭಂಗವನ್ನು ಲಗ್ನಾಧಿಪತಿಯೊಂದಿಗೆ ಗುರು ಸ್ಥಿತವಾಗಿದ್ದು ಎಕ್ಸಾಲ್ಟೇಷನ್ ಆದ ಗ್ರಹದೊಂದಿಗೆ ಕೇಂದ್ರ ಸ್ಥಾನದಲ್ಲಿದ್ದಾಗ ಅದು ಲಗ್ನಕ್ಕೆ ಕೇಂದ್ರ ಸ್ಥಾನವಾಗಿ ಗುರುವಿಗೆ ನೀಚ ಭಂಗವಾಗಿದೆ. ಇಲ್ಲಿ ಗುರುವು ಮೇಷ ಲಗ್ನಕ್ಕೆ 2ನೇ ಸ್ಥಾನವನ್ನು ವೀಕ್ಷಿಸುತ್ತಿದ್ದಾನೆ, ವೃಷಭವನ್ನು ವೀಕ್ಷಿಸುತ್ತಿದ್ದಾನೆ. ಮಕರ ರಾಶಿಯಿಂದ ಗುರು ನೀಚನಾದರೂ ಸಹ ಗುರುವಿನ ದೃಷ್ಟಿಗೆ ಯಾವುದೇ ದೋಷವಿಲ್ಲ. ಗುರುವು ಇರುವ ಸ್ಥಾನಕ್ಕೆ ದೋಷವಿರಬಹುದೇ ಹೊರತು ಗುರುವು ದೃಷ್ಟಿಸುವ ಸ್ಥಾನಗಳಿಗೆ ದೃಷ್ಟಿಗೆ ಯಾವುದೇ, ಗುರುವಿನ ದೃಷ್ಟಿ ಯಾವಾಗಲೂ ಶ್ರೇಷ್ಠವಾಗಿರುತ್ತದೆ. ಆ ಸ್ಥಾನ ನೀಚವಾದರೂ ಸಹ ದೃಷ್ಟಿಗೆ ಯಾವುದೇ ಲೋಪ ಇರುವುದಿಲ್ಲ. ಹಾಗೆಯೇ ನೇರವಾದ ಸಮಸಪ್ತಕ ದೃಷ್ಟಿಯಿಂದ 4ನೇ ಮನೆಯನ್ನು ವೀಕ್ಷಿಸುತ್ತಿದ್ದಾನೆ. 4ನೇ ಮನೆ ಕಟಕ ರಾಶಿಯನ್ನು ವೀಕ್ಷಿಸುತ್ತಿದ್ದಾನೆ. ಹಾಗೆಯೇ 9ನೇ ದೃಷ್ಟಿಯಿಂದ ಕನ್ಯಾ ರಾಶಿಯಲ್ಲಿರುವ ಚಂದ್ರನನ್ನು ಸಹ ವೀಕ್ಷಿಸುತ್ತಿದ್ದಾನೆ. ನಿಮಗೆ ಯಾರಿಗಾದರೂ ಈ ತರಹದ ಜಾತಕಗಳಲ್ಲಿ 2ನೇ ಮನೆ, 4ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ, ಹೀಗೆ ಯಾವುದಾದರೂ 2 ದೃಷ್ಟಿಗಳು ಗುರುವು ವೀಕ್ಷಿಸಿದಾಗ ಕುಟುಂಬ ಜೀವನದಲ್ಲಿ ಕಿರಿಕಿರಿಗಳು ಮತ್ತು ತೊಂದರೆಗಳು ಇದ್ದರೂ ಸಹ, ಮನಸ್ತಾಪಗಳು ಸಂಸಾರ ಜೀವನದಲ್ಲಿ ಗಂಡ ಹೆಂಡತಿ ನಡುವೆ ಗುರುವು ವೀಕ್ಷಿಸುವ ಸ್ಥಾನಗಳಿಗೆ ಗುರುವು ದೋಷವನ್ನು ತಡೆಯುತ್ತದೆ. ಯಾವುದೇ ತೊಂದರೆ ಇಲ್ಲದಂತೆ ಸಂಸಾರ ಜೀವನ ಸಾಗುತ್ತದೆ. ಆದರೆ 2ನೇ ಸ್ಥಾನದಲ್ಲಿ ರವಿ ಇದ್ದಲ್ಲಿ ಸ್ವಲ್ಪ ದೋಷವಿರುತ್ತದೆ. ರವಿಯು ವಿಚ್ಛೇದನಕ್ಕೆ ಕಾರಣನಾಗುತ್ತಾನೆ. ದ್ವಿತೀಯದಲ್ಲಿದ್ದಾಗ ವಿಚ್ಛೇದನಕ್ಕೆ ಕಾರಣವಾಗುತ್ತದೆ. ಆದರೆ ಕುಜನು 2ನೇ ಸ್ಥಾನದಲ್ಲಿದ್ದರೆ ಅದು ಕುಜದೋಷ ಎನ್ನುತ್ತಾರೆ. ಆದರೆ ಕುಜನು 2ನೇ ಸ್ಥಾನದಲ್ಲಿ ಇದ್ದಾಗ ವಿಚ್ಛೇದನಕ್ಕೆ ಯಾವುದೇ ಕಾರಣನಾಗುವುದಿಲ್ಲ. ಕುಜನು ವಿವಾಹವನ್ನು ನಡೆಸುವಂತಹ ಯಾವುದೇ ಕಾರಣಗಳನ್ನು ಕುಜನಿಂದ ನಡೆಯುವುದಿಲ್ಲ. ಯಾಕೆಂದರೆ ಕುಜನು ಮಂಗಳಕಾರಕ. ಹೆಣ್ಣಿಗೆ ಕುಜನನ್ನು ನೋಡುತ್ತಾರೆ. ಕುಜನು ಯಾವುದೇ ಕಾರಣಕ್ಕೂ ಡೈವರ್ಸ್ಗೆ ಕಾರಣನಾಗುವುದಿಲ್ಲ. ಮತ್ತು ಕುಜನು 2ನೇ ಮನೆಯಲ್ಲಿದ್ದಾಗ ಅಗ್ರೆಸಿವ್ ನೇಚರ್ ಇರುತ್ತದೆ. ಕೆಟ್ಟ ಭಾಷೆಗಳನ್ನು ಮಾತನಾಡುತ್ತಾರೆ. ಉಗ್ರವಾದ ಕೋಪವಿರುತ್ತದೆ ಹೊರತು ಇದು ಡೈವರ್ಸ್ಗೆ ಕಾರಣವಾಗುವ ವಿಷಯವಲ್ಲ. ಬೇರೆ ಗ್ರಹ ಕಾಂಬಿನೇಷನ್ ಇದ್ದಾಗ ಡೈವರ್ಸ್ ಆಗಬಹುದೇ ಹೊರತು ಕುಜನು ಡೈವರ್ಸ್ಗೆ ಕಾರಣನಾಗುವುದಿಲ್ಲ. ಗುರುವಿನ ದೃಷ್ಟಿ ಕುಟುಂಬ ಸ್ಥಾನದ ಮೇಲೆ, ಸುಖ ಸ್ಥಾನದ ಮೇಲೆ, ಸಪ್ತಮ ಕಳತ್ರ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇದ್ದಾಗ ವಿವಾಹ ದೋಷಗಳು 80% ಕಡಿಮೆಯಾಗುತ್ತದೆ. ಹಾಗೆಯೇ ಈ
ದಶಮದಲ್ಲಿ ಇರುವ ಗುರುವು ದ್ವಿತೀಯ ಸ್ಥಾನವನ್ನು ನೋಡುವಾಗ ಧನಕಾರಕನಾಗಿ ಶನಿಯ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ಶನಿಯು ಸಹ ಉತ್ತಮವಾದ ಸ್ಥಾನದಲ್ಲಿದೆ. ಎರಡನೇ ಮನೆಯಲ್ಲಿದ್ದ ಗುರುವಿನ ದೃಷ್ಟಿ ಇದೆ. ಶನಿಗೆ ಗುರುವಿನ ದೃಷ್ಟಿ ಇದ್ದರೆ ಇಲ್ಲಿ ಶನಿ ಯಾವುದೇ ಗ್ರಹವನ್ನು ವೀಕ್ಷಿಸುತ್ತಿಲ್ಲ. ಶನಿ ರಾಹುವನ್ನು 11ನೇ ಮನೆಯಲ್ಲಿರುವಂತಹ ರಾಹುವನ್ನು ವೀಕ್ಷಿಸುತ್ತಿದ್ದಾನೆ. ಇದು ಏನು ಅಂತ ದೋಷವಲ್ಲ. ಶನಿಯು 3ನೇ ದೃಷ್ಟಿ ಕಟಕದಲ್ಲಿದೆ. ಹಾಗೆಯೇ ಸಪ್ತಮ ದೃಷ್ಟಿ ವೃಶ್ಚಿಕದಲ್ಲಿದೆ. ವೃಶ್ಚಿಕದಲ್ಲೂ ಯಾವುದೂ ಗ್ರಹಗಳಿಲ್ಲ. ದಶಮ ದೃಷ್ಟಿ ಕುಂಭದಲ್ಲಿದೆ. ಕುಂಭದಲ್ಲಿ ರಾಹು ಇದ್ದಾನೆ. ರಾಹುವಿನ ದೃಷ್ಟಿ ಇದ್ದಾಗ ಏನು ಅಂತ ಪರಿಣಾಮ ಒಳ್ಳೆಯದೇ. ರಾಹು ಕುಜವತ್ ಕೇತು ಶನಿವತ್ ರಾಹು ಅನ್ನುತ್ತಾರೆ. ಈ ಶನಿ ದೃಷ್ಟಿ ರಾಹುವಿನ ಮೇಲೆ ಇದ್ದಾಗ ಲಾಭದಲ್ಲಿರುವ ರಾಹು ಒಳ್ಳೆ ಫಲಗಳನ್ನೇ ಕೊಡುತ್ತಾನೆ ಮತ್ತು ಕುಟುಂಬ ಜೀವನದಲ್ಲಿ ಒಳ್ಳೆಯ ಸಂತೋಷ ಮತ್ತು ನೆಮ್ಮದಿ ಮತ್ತು ಶುಕ್ರನು ಎಕ್ಸಾಲ್ಟೇಷನ್ ಆಗಿ 12ನೇ ಮನೆಯಲ್ಲಿರುವುದರಿಂದ ಹಾಸಿಗೆ ಸುಖ ಕಂಫರ್ಟ್ಸ್ ಎಲ್ಲ 12ನೇ ಮನೆಯಲ್ಲಿ ಶುಕ್ರನು ಉತ್ತಮ ಫಲಗಳನ್ನು ಕೊಡುತ್ತಾನೆ. ಯಾಕೆಂದರೆ 2 ಮತ್ತು 7ನೇ ಅಧಿಪತಿಯಾಗಿ 12ರಲ್ಲಿದ್ದಾಗ ಶುಕ್ರನು ಉತ್ತಮವಾದ ಫಲಗಳನ್ನು ಕೊಡುತ್ತಾನೆ. ಇಲ್ಲಿ ಕುಜನು ದಿಗ್ಬಲವನ್ನು ಹೊಂದಿ ದಶಮದಲ್ಲಿದ್ದಾಗ ಉದ್ಯೋಗದಲ್ಲಿ ಉನ್ನತವಾದ ಬ್ಯಾಂಕಿಂಗ್ ಮತ್ತು ಗುರುವು ಕುಜನೊಂದಿಗೆ ಇರುವುದರಿಂದ ಬ್ಯಾಂಕಿಂಗ್ ಸೆಕ್ಟರ್ಸ್ ಮತ್ತು ಫೈನಾನ್ಸ್ ಹಣಕಾಸು, ಈ ಮಿಲಿಟರಿ ಸಂಬಂಧಪಟ್ಟ ಮತ್ತು ಪೊಲೀಸಿಗೆ ಸಂಬಂಧಪಟ್ಟ ಅಗ್ನಿಶಾಮಕ ದಳಕ್ಕೆ ಸಂಬಂಧಪಟ್ಟಂತಹ ಕಂಪನಿಗಳಲ್ಲಿ ಇವರು ಲೆಕ್ಕಪತ್ರಗಳು ಮಾಡುವ ಮತ್ತು ಹಣಕಾಸನ್ನು ನಿರ್ವಹಿಸುವಂತಹ ಫೈನಾನ್ಸ್ ಮ್ಯಾನೇಜರ್ಗಳಾಗಿರುತ್ತಾರೆ. ಯಾಕೆಂದರೆ ಗುರುವು ಸಹ ದಶಮದಲ್ಲಿ ಕುಜನೊಂದಿಗಿದ್ದಾಗ ಗುರುವು ಫೈನಾನ್ಸ್ ಅನ್ನು ಸೂಚಿಸುತ್ತಾನೆ. ಗುರುವು ಬೋಧನೆಯನ್ನು ಸಹ ಸೂಚಿಸುತ್ತಾನೆ. ಆದರೆ ಇವರು ಮೀಡಿಯಾದಲ್ಲೂ ಸಹ ಇರಬಹುದು. ಯಾಕೆಂದರೆ ಶನಿ ದೀರ್ಘಕಾಲ ನಡೆಯುವಂತಹ ಉದ್ಯೋಗಗಳಿಗೆ ಶನಿ ಕಾರಕನಾಗುತ್ತಾನೆ. ಹೀಗೆ ಶನಿಯ ಮಕರದಲ್ಲಿರುವಂತಹ ಗ್ರಹ ಎಕ್ಸಾಲ್ಟೇಷನ್ ಆಗಿ ಒಳ್ಳೆ ಫಲವನ್ನು ಕುಜನು ಕೊಡುತ್ತಾನೆ ಮತ್ತು ಶನಿಯು ಸಹ ಉತ್ತಮ ಸ್ಥಾನದಲ್ಲಿದೆ. ಎಲ್ಲಾ ಗ್ರಹಗಳು ಇಲ್ಲಿ ಉತ್ತಮ ಸ್ಥಾನದಲ್ಲಿದ್ದು ಹೀಗಿರುವುದು ಒಂದು ಅಪರೂಪದ ಜಾತಕ. ನಿಮ್ಮ ಜಾತಕಗಳಲ್ಲೂ ಈ ತರಹದ ದೃಷ್ಟಿಗಳಿದೆಯಾ ಎಂದು ನೋಡಿ. ನಿಮಗೇನಾದರೂ ಸಮಸ್ಯೆಗಳು ಪ್ರಶ್ನೆಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮಾಡಿ. ನಿಮಗೆ ಡೌಟ್ಸ್ಗಳನ್ನು ನಾನು ಕಾಮೆಂಟ್ಸ್ನಲ್ಲಿ ಉತ್ತರಿಸುತ್ತೇನೆ. ನಮಸ್ಕಾರ. ಬಜ್ಜಾ ಶಿವಪ್ರಕಾಶ್, ಅಸ್ಟ್ರೋ ವಾಸ್ತು, ಬೆಂಗಳೂರು.